ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದ ದೇವರ ವಾಕ್ಯ 1 ಕೊರಿಂಥಿಯದವರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 16ನೇ ವಾಕ್ಯ. ನಾನು ಸ್ವಾರ್ಥೆಯನ್ನು ಸಾರಿದರೂ ಹೊಗಳಿಕೊಳ್ಳುವುದಕ್ಕೆ ನನಗೇನು ಆಸ್ಪದವಿಲ್ಲ. ಸಾರಲೇಬೇಕೆಂಬ ನಿರ್ಬಂಧ ನನಗುಂಟು. ಸಾರದಿದ್ದರೆ ನನ್ನ ಗತಿಯನ್ನು ಏನು ಹೇಳಲಿ. ಹೌದು ಪ್ರಿಯ ದೇವರ ಮಕ್ಕಳೇ, ಇವತ್ತಿನ ವಾಕ್ಯದಲ್ಲಿ ನಾವು ನೋಡುವುದಾದ್ರೆ ಇಲ್ಲಿ ಸೌಲನು ಕೊರಿಂಥಿಯರಿಗೆ ಬರೆಯುವಂತ ಪತ್ರಿಕೆಯಲ್ಲಿ ಸ್ಪಷ್ಟವಾಗಿ ಬರೆಯುತ್ತಾ ಇದ್ದಾನೆ, ನಾನು ಸ್ವಾರ್ಥೆಯನ್ನು ಸಾರಿದರೂ ಹೊಗಳಿಕೊಳ್ಳುವುದಕ್ಕೆ ನನಗೇನು ಆಸ್ಪದವಿಲ್ಲ. ಸಾರಲೇಬೇಕೆಂಬ ನಿರ್ಬಂಧ ನನಗುಂಟು. ಸಾರದಿದ್ದರೆ ನನ್ನ ಗತಿಯನ್ನು ಏನು ಹೇಳಲಿ ಎಂಬುದಾಗಿ. ಪ್ರಿಯ ದೇವರ ಮಕ್ಕಳೇ, ಈ ಪೌಲನು ಇವರಿಗೆ ಕೊರಿಂಥಿಯರಿಗೆ ಬರೆಯುವುದಕ್ಕಿಂತ ಮುಂಚೆ ಈತನಿಗೆ ಏನಾಗಿದ್ದ ಎಂಬುದಾಗಿ ನಾವು ನೋಡುವುದಾದ್ರೆ, ಇವನು ಸೌಲನಾಗಿದ್ದ. ಈ ಸೌಲನು ಯೇಸು ಸ್ವಾಮಿ ಮಕ್ಕಳನ್ನ ಹಿಂಸಿಸುವವನಾಗಿ, ಸಭೆಗಳನ್ನ ಒಡೆಯುವವನಾಗಿ, ಅಂತವರನ್ನ ಹಿಂಸೆ ಪಡಿಸುತ್ತಾ ದೇವರನ್ನ ಹಿಂಸೆ ಪಡಿಸ್ತಾ ಇದ್ದಂತ ಒಂದು ವ್ಯಕ್ತಿ, ದೇವರಿಗೆ ವಿರುದ್ಧವಾಗಿ ನಡೆದುಕೊಂಡಿದ್ದಂತ ಒಂದು ವ್ಯಕ್ತಿ. ಈತನು ಓದಿದ್ದು ಒಬ್ಬ ನ್ಯಾಯಾಧೀಶನ ಪಟ್ಟ ಪದವಿಯನ್ನ. ಈತನಿಗೆ ಆಸ್ತಿ ಅಂತಸ್ತುಗಳು ಅನೇಕವಿದ್ದರೂ ಏನ್ ಮಾಡಿದ ಅಂದ್ರೆ, ಒಂದು ದಿವಸ ಯೇಸು ಸ್ವಾಮಿ ಆತನ ಸ್ವರವನ್ನ ಕೇಳುವಂತೆ, ಯೇಸು ಸ್ವಾಮಿಯ ಸ್ವರ ಆತನ ಕಿವಿಗೆ ಬೀಳುವಂತೆ ಏನ್ ಮಾಡ್ತಾರೆ, ಸೌಲನೇ ಸೌಲನೇ ಯಾಕೆ ನನ್ನನ್ನು ಹಿಂಸಿಸುತ್ತಿದ್ದಿ ಎಂಬ ವಾಕ್ಯವನ್ನ ಆತನ ಕಿವಿಯಲ್ಲಿ ಬೀಳುತ್ತದೆ. ಆ ಶಬ್ದ ಕೇಳಿದ ತಕ್ಷಣ ಆತನ ಕೇಳುತ್ತಾನೆ, ದೇವರೇ ನೀನ್ ಯಾರು, ಕರ್ತನೆ ನೀನ್ ಯಾರು ಎಂಬುದಾಗಿ. ನೀನು ಹಿಂಸಿಸುತ್ತಿರುವ ಯೇಸುವೆ ನಾನು ಎಂಬುದಾಗಿ ಉತ್ತರ ಕೊಟ್ಟ ತಕ್ಷಣ ಆತನ ಜೀವಿತದಲ್ಲಿ ಆತನಿಗಿದ್ದ ಪಟ್ಟ ಪದವಿ ಆಸ್ತಿ ಅಂತಸ್ತು ಎಲ್ಲವನ್ನ ಕಸವೆಂದೆನಿಸಿ ದೇವರಿಗಾಗಿ ಸ್ವಾರ್ಥ ಸಾರುವುದಕ್ಕಾಗಿ ನಿಂತುಕೊಳ್ಳುತ್ತಾನೆ. ಅದಕ್ಕೆ ಆತನು ಹೇಳ್ತಾ ಇದ್ದಾನೆ, ಆತನು ಮಾಡಿದಂತ ಸೇವೆ, ಪ್ರಿಯ ದೇವರ ಮಕ್ಕಳ, ಈ ಪೌಲನು ಮಾಡಿದಂತ ಸೇವೆ ಇಡೀ ಸತ್ಯವೇದದಲ್ಲಿ ಯಾರು ಮಾಡಲಿಲ್ಲ. ಆತನ ಶಿಷ್ಯರಾಗಲಿ, ಆತನ ಜೊತೆಲಿದ್ದಂತ ಯಾರೇ ಆಗಿರ್ಬೋದು, ಯಾರು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಇದುವರೆಗೂ ಮಾಡಿಲ್ಲ, ಇನ್ನು ಮುಂದೆ ಮಾಡ್ಲಿಕ್ಕಾಗಲ್ಲ. ಯಾಕೆಂದ್ರೆ ಪೌಲನು ಅನೇಕ ಇಕ್ಕಟ್ಟುಗಳ ಮಧ್ಯದಲ್ಲಿ, ಅನೇಕ ಹೋರಾಟಗಳ ಮಧ್ಯದಲ್ಲಿ, ಅನೇಕ ಹಿಂಸೆಗಳ ಮಧ್ಯದಲ್ಲಿ ದೇವರ ನಾಮವನ್ನ ಪ್ರಚಾರ ಪಡಿಸುತ್ತಾ ದೇವರಿಗಾಗಿ ಜೀವನ ಮಾಡುತ್ತಾ ಆತನು ದೇವರಿಗಾಗಿ ತನ್ನ ಜೀವವನ್ನೇ ತ್ಯಾಗವಾಗಿ ಇಟ್ಟಂತಹ ವ್ಯಕ್ತಿಯಾಗಿದ್ದನು. ಪ್ರಿಯ ದೇವರ ಮಕ್ಕಳೇ, ಈತನು ಹೇಳ್ತಾ ಇದ್ದಾನೆ, ಸ್ವಾರ್ಥ ಸಾರಿದರೂ ಹೊಗಳಿಕೊಳ್ಳುವುದಕ್ಕೆ ನನಗೇನು ಆಸ್ಪದವಿಲ್ಲ. ಆತನ ಅಷ್ಟೆಲ್ಲ ಸೇವೆ ಮಾಡಿದ್ರು, ಅಷ್ಟೆಲ್ಲ ದೇವರಿಗಾಗಿ ಹೋರಾಡಿದ್ರು, ದೇವರ ಸ್ವಾರ್ಥವನ್ನು ಹೊತ್ತುಕೊಂಡು ತಿರುಗಾಡಿದ್ರು, ಎಲ್ಲವನ್ನ ಕಸವೆನ್ನೆನಿಸಿ ದೇವರಿಗಾಗಿ ಆತನ ಜೀವಿತವನ್ನೇ ಮುಡಿಪಾಗಿಟ್ಟರು ಕೂಡ ಆತನೇ ಹೇಳ್ತಾ ಇದ್ದಾನೆ, ಹೊಗಳಿಕೊಳ್ಳುವುದಕ್ಕೆ ನನಗೇನು ಆಸ್ಪದವಿಲ್ಲ. ಸ್ವಾರ್ಥ ಸಾರಲೇಬೇಕೆಂಬ ನಿರ್ಬಂಧ ನನಗುಂಟು. ಸ್ವಾರ್ಥ ಸಾರದಿದ್ದರೆ ನನ್ನ ಗತಿ ಏನು ಹೇಳಲಿ. ಪ್ರಿಯರಬೇಕು, ಆತನು ಹೇಳ್ತಾ ಇದ್ದಾನೆ, ಸ್ವಾರ್ಥ ಸಾರಲೇಬೇಕೆಂಬ ನಿರ್ಬಂಧ ನನಗಿದೆ. ನನ್ನನ್ನ ದೇವರು ರಕ್ಷಣೆ ಮಾಡಿದ್ದಾನೆ. ಹಿಂಸಿಸ್ತಿದ್ದ ನನ್ನನ್ನ ಒಳ್ಳೆ ಮನುಷ್ಯನಾಗಿ ಮಾಡಿದ್ದಾನೆ. ಹಿಂಸೆ ಪಡಿಸ್ತಿದ್ದ ನನ್ನನ್ನ ಒಳ್ಳೆ ವ್ಯಕ್ತಿಯಾಗಿ ಮಾರ್ಪಡಿಸಿದ್ದಾನೆ. ಇವತ್ತು ನನಗೆ ಎಲ್ಲಾ ರೀತಿಯ ಮಾನ ಮರ್ಯಾದೆಗಳು ಸಿಗ್ತಾ ಇದೆ. ಆದ್ರಿಂದ ನಾನು ಈ ಒಂದು ಸ್ವಾರ್ಥ ಇನ್ನೊಬ್ಬರಿಗೆ ತಲುಪಿಸಲೇಬೇಕು ಎಂಬುದಾಗಿ ಆತನು ಹೇಳ್ತಾ ಇದ್ದಾನೆ. ಸ್ವಾರ್ಥ ಸಾರ್ಲಿಲ್ಲ ಅಂದ್ರೆ ನನ್ನ ಗತಿ ಏನಾಗಿತ್ತು ಅದು ಹೇಳಲಿಕ್ಕಾಗಲ್ಲ, ಅಯೋಗತಿಯೇ ಎಂಬುದಾಗಿ ಆತನು ಹೇಳ್ತಾ ಇದ್ದಾನೆ. ಪ್ರಿಯ ದೇವರ ಮಕ್ಕಳೇ, ಇದು ಕೊನೆಯ ಕಾಲವಾಗಿದೆ. ನೀವು ಇನ್ನ ಸುಮ್ಮನೆ ಕೂತುಕೊಂಡು ನಿಮ್ಮ ಸಮಯನ ವ್ಯರ್ಥ ಮಾಡುತ್ತಾ ಇದ್ದೀರಿ. ನಿಮಗಾಗಿ ಜೀವ ಕೊಟ್ಟ ದೇವರನ್ನ ನಿಮ್ಮನ್ನ ಪಾಪದ ಮಾರ್ಗದಿಂದ, ನಾಶನ ಮಾರ್ಗದಿಂದ, ನಿಮ್ಮನ್ನ ರೋಗದಿಂದ, ನಿಮ್ಮನ್ನ ಆಕ್ಸಿಡೆಂಟ್ಗಳಿಂದ, ಅನೇಕ ವಿಧವಾದ ರೋಗಗಳಿಂದ, ನಿಮ್ಮನ್ನ ಅನೇಕ ವಿಧವಾದ ಕಾರ್ಯಗಳಿಂದ ದೇವರು ತಪ್ಪಿಸಿ ನಿಮ್ಮನ್ನು ಇವತ್ತು ಜೀವಂತವಾಗಿ ಉಳಿಸಿರುವುದು ಏನಕ್ಕಾಗಿ? ನೀವು ಎಂಜಾಯ್ ಮಾಡುವುದಕ್ಕ, ನಿಮ್ಮಿಷ್ಟ ಬಂದ ಹಾಗೆ ಜೀವಿಸುವುದಕ್ಕ ಅಲ್ಲ ಪ್ರಿಯರೇ. ದೇವರ ಸ್ವಾರ್ಥೆಯನ್ನು ಹೊತ್ತುಕೊಂಡು ಹೋಗಿ ದೇವರ ಸ್ವಾರ್ಥೆಯನ್ನು ಇನ್ನೊಬ್ಬರಿಗೆ ತಲುಪಿಸಬೇಕು. ನಾವು ಕಂಡಂತ ಒಳ್ಳೆ ದೇವರನ್ನ ಇನ್ನೊಬ್ಬರಿಗೆ ತಿಳಿಸಬೇಕು ಎಂಬಂತ ಭಯ ನಿಮಗಿದೆಯಾ? ನಿಮ್ಮನ್ನ ಕುರಿತಾಗಿ ದೇವರು ನ್ಯಾಯ ವಿಚಾರಿಸುತ್ತಾನೆ, ಗೊತ್ತುಂಟ? ಪ್ರಿಯ ದೇವರ ಮಕ್ಕಳೇ, ನೀವು ಇವತ್ತು ರಕ್ಷಣೆ ಹೊಂದಿದ್ದೀರಿ. ನಿಮ್ಮ ಆತ್ಮ ರಕ್ಷಣೆಗೆ ಬಂದಿದೆ. ನೀವು ಇವತ್ತು ಜೀವಂತವಾಗಿದ್ದೀರಿ. ನೀವು ಸತ್ತರೆ ಪರಲೋಕ ರಾಜ್ಯಕ್ಕೆ ಹೋಗುತ್ತೀರಿ. ಆದರೆ ನಿಮ್ಮ ಅಕ್ಕಪಕ್ಕದವರು, ನಿಮ್ಮ ನೆರೆಯವರು, ಬಂಧು ಮಿತ್ರರು, ನಿಮ್ಮ ಜೊತೆಗಾರರು, ನಿಮ್ಮ ಜೊತೆ ಓದಿದವರು, ನಿಮ್ಮ ವಿರೋಧಿಗಳು, ನಿಮಗೆ ಆಗದವರು, ನಿಮ್ಮ ಊರಿನವರು, ನಿಮ್ಮ ರಾಜ್ಯದವರು, ನಿಮ್ಮ ದೇಶದವರು ಅನೇಕರು ರಕ್ಷಣೆ ಹೊಂದಲಿಲ್ಲ. ದೇವರ ಬಗ್ಗೆ ಅವರಿಗೆ ಗೊತ್ತಿಲ್ಲ. ನಿಮಗೆ ಒಳ್ಳೆಯದು ಮಾಡಿದ ದೇವರನ್ನ ಇನ್ನೊಬ್ಬರಿಗೆ ನೀವು ಯಾಕೆ ಹೇಳುತ್ತಿಲ್ಲ? ಇನ್ನೊಬ್ಬರಿಗೆ ನೀವು ಯಾಕೆ ಸ್ವಾರ್ಥೆಯನ್ನು ಸಾರುತ್ತಿಲ್ಲ? ದೇವರ ವಿಷಯದಲ್ಲಿ ನೀವು ಸುಮ್ಮನೆ ಕೂತಿರುವುದು ಅದು ವ್ಯರ್ಥವಾಗಿದೆ ಪ್ರಿಯ ದೇವರ ಮಕ್ಕಳೇ. ಆದ್ದರಿಂದ ಎಚ್ಚರಗೊಂಡು ದೇವರಿಗಾಗಿ ಸ್ವಾರ್ಥ ಸೇವೆಯನ್ನ ಮಾಡೋಣ. ದೇವರಿಗಾಗಿ ಸ್ವಾರ್ಥೆಯನ್ನ ಸಾರೋಣ. ದೇವರಿಗಾಗಿ ನಾವು ನಿಲ್ಲೋಣ. ಸತ್ತರು ಬದುಕಿದ್ರು ಯೇಸು ಕ್ರಿಸ್ತನಿಗಾಗಿಯೇ ಬದುಕೋಣ. ಆತನ ಸ್ವಾರ್ಥ ನಾವು ಕಂಡಂತ ಒಳ್ಳೆ ದೇವರನ್ನ ಇನ್ನೊಬ್ಬರಿಗೂ ತಿಳಿಸೋಣ. ಆ ಪರಲೋಕದ ಮಾರ್ಗವನ್ನ, ಆ ಸತ್ಯದ ಮಾರ್ಗವನ್ನ, ಆ ಬೆಳಕಿನ ಹಾದಿಯನ್ನ ಇನ್ನೊಬ್ಬರಿಗೂ ಹಂಚೋಣ. ಈ ವಾಕ್ಯದೊಟ್ಟಿಗೆ ದೇವರು ನಿಮ್ಮೆಲ್ಲರನ್ನು ಕೂಡ ಆಶೀರ್ವಾದ ಮಾಡಲಿ.
ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸೋಣ. ಸರ್ವಶಕ್ತನಾದ ದೇವರೇ, ಈ ದಿನಕ್ಕಾಗಿ ಸ್ತೋತ್ರಪ್ಪ. ಈ ದಿನದಲ್ಲಿ ಸ್ವಾಮಿ ವಾಕ್ಯ ಕೇಳುತ್ತಿರುವ ನಿನ್ನ ಮುದ್ದು ಮಕ್ಕಳನ್ನು ಆಶೀರ್ವಾದ ಮಾಡು ಸ್ವಾಮಿ. ಹೌದು ದೇವರೇ, ಸ್ವಾರ್ಥ ಸಾರಲೇಬೇಕೆಂಬ ನಿರ್ಬಂಧ ನಮಗಿದೆ ಎಂಬುದನ್ನು ತಿಳಿದುಕೊಂಡು ನಮ್ಮ ಮೇಲೆ ಒಂದು ಕರ್ತವ್ಯ ಇದೆ ಎಂಬುದಾಗಿ ತಿಳಿದುಕೊಂಡು ಸ್ವಾಮಿ, ನಿನಗೋಸ್ಕರ ಮಾಡುವಂತ ಕೆಲಸದ ಜಾಗದಲ್ಲಿ ಇರುವಂತ ಜಾಗದಲ್ಲಿ ಅವರು ಇರುವಂತ ಒಂದೊಂದು ಸ್ಥಳಗಳಲ್ಲಿಯೂ ನಿನ್ನ ನಾಮ ಮಹಿಮೆ ಪಡಿಸುತ್ತಾ ನಿನ್ನ ನಾಮವನ್ನು ಸಾರುವವರಾಕಿ, ನಿನ್ನ ಬೆಳಕಿನ ಹಾದಿಯಲ್ಲಿ ನಡೆಸುವವರಾಕಿ, ಸತ್ಯದ ಮಾರ್ಗಕ್ಕೆ ತಿರುಗುವವರಾಗಿ ಒಬ್ಬೊಬ್ಬರನ್ನು ಮಾರ್ಪಡಿಸಬೇಕಾಗಿ ನಿಮ್ಮಲ್ಲಿ ಪ್ರಾರ್ಥಿಸ್ತಾ ಯೇಸು ಕ್ರಿಸ್ತನ ಅಧಿಕಾರಗಳ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯ ದೇವರೇ. ಆಮೇನ್, ಆಮೇನ್, ಆಮೇನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ.